ಸತಿ ಅಲ್ಲ ಗಂಡು ಮಕ್ಳು ಬಂದು ಕೈ ಹಾಕೋರು ಬೈತಾ ಇದ್ರು. ಈ ಸತಿ ಬರೀ ಹೆಣ್ಮಕ್ಳೆ ಕೈ ಹಾಕೋರು ಬೈಯಲ್ಲ ಅನ್ನೋದೊಂದು ಧೈರ್ಯ ಅವರಿಗೆ. ಏನೇ ಆಗಿ ಹೆಣ್ಮಕ್ಳಲ್ವಾ, ಸುಮ್ಮನೆ ಬಂದ್ಬಿಡ. ಇದು ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿಯಲ್ಲಿರೋದು ಗಣಪತಿ. ಸೊ ಈ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ವರ್ಷ ವರ್ಷ ಕಳ್ಳೆಕಾಯಿ ಪರ್ಸ ನಡೆಯುತ್ತೆ. ಯಾರ್ಯಾರು ಬೆಂಗಳೂರಲ್ಲಿ ಇದ್ದೀರಾ, ಯಾರು ಬರೋಕ್ಕೆ ಆಗಿ ಕಳ್ಳೆಕಾಯಿ ರೇಟ್ ಕೇಳಕ್ಕೆ ಹೋಗಿ ಗ್ಯಾಪಲ್ಲಿ ಎತ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಕಳ್ಳೆಕಾಯಿನ ಬಿಟ್ಟು ಕೊಡ್ತಾ ಇದ್ದಕ್ಕೆ ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದನೂ ಬರ್ತಾ ಇದ್ದೀವಿ. ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ 1 ವರ್ಷನೂ ಮಿಸ್ ಮಾಡಿಲ್ಲ ನಾವು ಬರೋದು. ಈ ವರ್ಷ ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದು, ಬಟ್ ಇವರಿಬ್ಬರು ಲೇಡೀಸಿಂದ ಬರೋ ಥರ ಆಯಿತು. ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 1 ಗಂಟೆ ಆಗೋಗಿದೆ. ಏನಂತಂದರೆ ಇವತ್ತು ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಆಲ್ರೆಡಿ ಪರ್ಸೆ ಸ್ಟಾರ್ಟ್ ಆಗಿ 3-4 ದಿನ ಆಗ್ಬಿಟ್ಟಿದೆ. ಮೇ ಬಿ ಇವತ್ತು ಲಾಸ್ಟ್ ಡೇ ಅನಿಸುತ್ತೆ. ಸೊ ಹಾಗಾಗಿ ನಾನು, ಅಮ್ಮ, ನನ್ನ ಹಸ್ಬೆಂಡು ಮತ್ತು ಅಲ್ಲಿಂದ ನಮ್ಮ ಚಿಕ್ಕಮ್ಮ ಬರ್ತಾರೆ. ಒಟ್ಟು 4 ಜನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಹೋಗೋ ಪ್ಲ್ಯಾನ್ ಎಲ್ಲ ಏನಿರಲಿಲ್ಲ, ಹೋಗ್ಬಾರ್ದು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ನಿನ್ನೆ ನಮ್ಮ ಚಿಕ್ಕಮ್ಮ ಕಡಲೆಕಾಯಿ ಪರ್ಸೆಗೆ ಕರ್ಕೊಂಡು ಹೋಗೋ ಅಂತ ಅವರೇ ಬಾಯ್ಬಿಟ್ಟು ಕೇಳಿದ್ರು. ಸೊ ಯಾಕೆ ಕೇಳಿದಾರಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈಗಲೇ ಹೊರಡ್ತಾ ಇದ್ದೀವಿ. ಸಾಯಂಕಾಲ ಹೋಗಬೇಕಾಗಿತ್ತು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರೋದು ನೋಡೋದಕ್ಕೆ. ಬಟ್ ಕ್ರೌಡ್ ಅಂತೂ ಹೆವಿ ಇರುತ್ತೆ. ಅದರಲ್ಲೂ ಏಜ್ ಆಗಿರೋರನ್ನ ಕರ್ಕೊಂಡು ಹೋದರೆ ಅಷ್ಟು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈಗ ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲೋಗಿ ನೋಡಬೇಕು ಹೇಗಿರುತ್ತೆ ಅಂತ. ಈಗ ಇಲ್ಲಿಂದ ನಾವು 3 ಜನ ಹೊರಡ್ತೀವಿ. ಆನ್ ದ ವೇಲಿ ನಮ್ಮ ಚಿಕ್ಕಮ್ಮನ್ನ ಪಿಕ್ ಮಾಡಿಕೊಂಡು ಹಾಗೆ ಕಡಲೆಕಾಯಿ ಪರ್ಸೆಗೆ ಹೊರಡ್ತೀವಿ. ಅಲ್ಲೋಗಿ ತೋರಿಸ್ತೀನಿ ಏನೇನು ಸ್ಟಾಲ್ಸ್ ಇದೆ, ಹೆಂಗಿದೆ ಅಂತ. ವಿಡಿಯೋ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬರ್ತೀಯಾ ತ್ರಿಷಾ? ಓಯ್ ಬರ್ತೀಯಾ? ಬಾ ಹೋಗೋಣ. ಹಾಂ ಬಾಮ್ಮ, ನಾನು, ನೀನು, ಮಾಮ, ಅಜ್ಜಿ ಎಲ್ಲ ಹೋಗೋಣ. ಕರಿ ನಿಮ್ಮ ಅಜ್ಜಿನೂ ಹೋಗೋಣ. ಬರಲ್ವಾ? ಯಾಕೆ? ಈಗಲೂ ಹೋಗೋಣ ಬಾ. ಹಾಯ್ ಮಾಡು, ಹಾಯ್ ಮಾಡಿ. ಬಾರಿ ಇಲ್ವಾ ಓಡಿದ್ಲು. ಹಾಯ್, ಮಾಸ್ಕ್ ಬಿಚ್ಬಿಟ್ಟು ಹೇಳು ಹಾಯ್ ಅಂತ. ಮತ್ತೆ ಎಲ್ಲಿಗೆ ಪಯಣ? ಕಡಲೆಕಾಯಿ. ಹಾಯ್ ಮಾಡಮ್ಮ, ಹಾಯ್ ಮಾಡಿ ಆಂಟಿ. ಬಾಯಲ್ಲ ಹಾಯ್ ಮಾಡಿ. ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಬಂದ್ವಿ. ಈಗ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಕಡಲೆಕಾಯಿ ಪರ್ಸೆಗೆ ಹೋಗಿ ಇವರೇ ಕಾರಣ. ಇವ್ರು ರೆಡಿ ಆದರೆ ಇವ್ರು ರೆಡಿ ಆಗ್ತಾರೆ, ಇವ್ರು ಹೋಗಲ್ಲ ಅಂದರೆ ಇವ್ರು ಹೋಗಲ್ಲ. ಹಂಗೆ ಒಬ್ರಿಗೊಬ್ರು ಜೋಡಿ ಇರಲೇಬೇಕು. ಹೊರಡೋಣ, ಹಾಯ್ ಮಾಡು. ಹಾಯ್. ಇವರು ನಮ್ಮ ಅಮ್ಮನ ತಂಗಿ. ಏನ್ರಿ ನಿಮ್ಮ ಹೆಸರು? ಕಾಂತ. ಮನೆ ಹತ್ರ ಇಂದ ಬಂದ್ವಿ, ಆದರೆ ಎಲ್ಲೂ ಪಾರ್ಕಿಂಗೇ ಇಲ್ಲ. ಅಲ್ಲಿ ಮೇನ್ ರೋಡಿಂದನೂ ಪಾರ್ಕಿಂಗ್ ಇಲ್ಲ. ಸೊ ಅಮ್ಮಂದಿರನ್ನ ಅಲ್ಲೇ ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಾವು ಇಲ್ಲೆಲ್ಲೋ ಬಂದು ಪಾರ್ಕ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಗಾಡಿ ಪಾರ್ಕ್ ಆಗಿದೆ ಸುತ್ತ. ಇನ್ನೂ ಆ ಕಡೆ ಅಂತೂ ಇನ್ನೂ ಫುಲ್ ಜಾಮ್ ಆಗಿಬಿಟ್ಟಿದೆ. ಇಷ್ಟೊತ್ತಿಗೆ ಇಷ್ಟು ಜನ ಇದ್ದಾರೆ. ನಾವು ಸಾಯಂಕಾಲ ಟೈಮಲ್ಲಿ ಕ್ರೌಡ್ ಇರುತ್ತೆ ಅಂದ್ಕೊಂಡ್ರೆ ಇಷ್ಟೊತ್ತಲ್ಲೇ ಇದ್ದಾರೆ. ಸೊ ಅವರಿಬ್ರು ಅಲ್ಲಿಂದ ಕರ್ಕೊಂಡು ಮುಂದಕ್ಕೆ ಹೋಗೋಣ. ಎಷ್ಟು ದೂರ ನಡಿಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲೆಲ್ಲೋ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇಬ್ರು ಅಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಈ ರೋಡ್ಗೆ ಹೋಗಿದ್ದೀವಿ ಪಾರ್ಕ್ ಮಾಡೋಣ ಅಂತ. ಇಷ್ಟೊತ್ತಿಗೆ ಫುಲ್ ಕ್ರೌಡ್. ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿಂದ ದೇವಸ್ಥಾನವರೆಗೂ ನಡ್ಕೊಂಡು ಹೋಗ್ಬೇಕು. ಈ ರೋಡಿಂದ ಬಂದರೆ ಇಲ್ಲಿಂದ ಪರ್ಚೇಸ್ ಸ್ಟಾರ್ಟು. ಸೊ ನಾವು ಸ್ವಲ್ಪ ಬೇಗ ಬರಬೇಕು ಅಂದ್ಕೊಂಡಿದ್ವಿ, 11 ಗಂಟೆ 11:15 ಹಂಗೆಲ್ಲ. ಆದರೆ ಇನ್ನೂ ಸ್ಟಾಲ್ಸ್ ಎಲ್ಲ ಏನು ಅಷ್ಟಾಗಿ ಓಪನ್ ಆಗಿರಲ್ಲ ಅಂತ ಅಂದ್ಬಿಟ್ಟು ಇವಾಗ ಬಂದ್ವಿ. ನೋಡಿ ಇನ್ನೂ ಒಂದೊಂದು ಸ್ಟಾಲ್ಸ್ ಎಲ್ಲ ಓಪನೇ ಮಾಡಿಲ್ಲ. ಇನ್ನೂ ಅಲ್ಲಿ ಮುಂದೆ ಎಲ್ಲ ಹೋಗಬೇಕು. ಅಲ್ಲಿ ಇನ್ನೂ ಕ್ರೌಡ್ ಇರ್ತಾರೆ ಅನಿಸುತ್ತೆ. ಇಷ್ಟೊತ್ತಿಗೆ ಇಷ್ಟು ಜನ ಕ್ರೌಡ್ ಇದ್ದಾರೆ. ಏನೇನು ತೊಗೋಬೇಕು ಇಲ್ಲಿಂದನೇ ಗೆಸ್ ಮಾಡ್ಕೊ ಆಯಿತಾ? ನೀನೇನು ತಗೋತೀಯಮ್ಮ? ಆಗಲೇ ನೋಡ್ತಾ ಇದೆಯಾ? ಇನ್ನು ಇವಾಗ ಎಂಟ್ರಿ ಆಗಿದ್ದೀವಿ. ಬೌಲಾ? ಪ್ಲಾಸ್ಟಿಕ್ ಬೌಲ್ ಏನಕ್ಕೆ ಬಾರಮ್ಮ? ಅಲ್ಲಿ ಇನ್ನ ಮುಂದೆ ನೋಡೋಣ ಬಾ. ಬರ್ತಾ ತಗೊಂಡ್ರಾಯ್ತು. ಕಡಲೆಕಾಯಿ ಪರ್ಸೆ ಮೇನ್ ಕಡಲೆಕಾಯಿ. ಎಷ್ಟು ಕಡಲೆಕಾಯಿ ಗಾಡಿಗಳಿದಾವೆ ನೋಡಿ.
ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದನೂ ಬರ್ತಾ ಇದ್ದೀವಿ. ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ 1 ವರ್ಷನೂ ಮಿಸ್ ಮಾಡಿಲ್ಲ ನಾವು ಬರೋದು. ಈ ವರ್ಷ ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದು, ಬಟ್ ಇವರಿಬ್ಬರು ಲೇಡೀಸಿಂದ ಬರೋ ಥರ ಆಯಿತು. ಏನಿಲ್ಲ, ವರ್ಷಕ್ಕೊಂದ್ಸತಿ ನಡೆಯೋ ಪರ್ಸೆ ನೋಡದೇ ಇದ್ದರೆ ಹೆಂಗೆ ಮಿಸ್ ಮಾಡ್ಕೊತಾ ಇದ್ವಿ ಬಂದಿಲ್ಲ ಅಂದಿದ್ರೆ. ಸಾಯಂಕಾಲ ಅಂದರೆ ಇನ್ನೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತಲ್ಲ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಕಾಲಿಡೋಕ್ಕೆ ಜಾಗ ಇರೋಲ್ಲ. ಇವಾಗ ಓಕೆ, ಕಾಲಿಡ್ಬೋದು. ತಗೋತೀಯಾ? ಹಾಂ, ಯಪ್ಪ ಎಷ್ಟು ರಶ್ ಇದೆ ಈ ರೋಡು ಅಂತಂದರೆ ತಲೆಗಳೇ ಕಾಣಿಸ್ತಾ ಇದೆ, ಬೇರೆ ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಎಲ್ಲ ಲೈನಲ್ಲಿ ನಿಂತಿದ್ದಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೊಡ್ಡ ಗಣಪತಿ ದೇವಸ್ಥಾನ. ಇವತ್ತಂತೂ ನಾವು ಹೋಗೋಕ್ಕಾಗೋದಿಲ್ಲ, ಫುಲ್ ರಶ್ ಇದೆ. ಸೊ ಇನ್ನೊಂದಿನ ಯಾವಾಗಾದ್ರೂ ಫ್ರೀಯಾಗಿದ್ದಾಗ ಹೋಗ್ತೀವಿ. ನಾನು ಮಾತಾಡೋದು ನಿಮಗೆ ಕೇಳಿಸಲ್ಲ ಅನಿಸುತ್ತೆ. ಇದು ದೊಡ್ಡ ಗಣಪತಿ ದೇವಸ್ಥಾನ, ಬಸವನಗುಡಿಯಲ್ಲಿರೋದು ಗಣಪತಿ. ಸೊ ಈ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ವರ್ಷ ಕಳ್ಳೆಕಾಯಿ ಪರ್ಸೆ ನಡೆಯುತ್ತೆ. ಯಾರ್ಯಾರು ಬೆಂಗಳೂರಲ್ಲಿ ಇದ್ದೀರಾ, ಯಾರು ಬರೋಕ್ಕೆ ಆಗಲಿಲ್ಲ ಅಂಥವರೆಲ್ಲ ಯಾವ ರೂಟಲ್ಲೇ ನೋಡಿಕೊಂಡು ಕೈ ಮುಕ್ಕೊಡಿ. ಇನ್ನು ಯಾವ್ಯಾವ ಊರಿಗೆ ನಾನು ಫುಲ್ ಎಲ್ಲ ಈಗ ರೀಚ್ ಆಗ್ತಾ ಇದೆ, ಅವರಿಗೂ ಕೂಡ ಇದೊಂದು ದರ್ಶನ ಥರ ಆಗುತ್ತೆ. ಒಳಗಡೆ ಫುಲ್ ರಶ್ ಇರೋದ್ರಿಂದ ದೇವರೇನು ಕಾಣಿಸ್ತಾ ಇಲ್ಲ. ಸೊ ಆಚೆ ಕಡೆಯಿಂದಲೇ ಕೈ ಮುಕ್ಕೊಂಡ್ವಿ. ಸಕ್ಕತ್ತಾಗಿದೆ ಅಲ್ಲ ಫ್ರೇಮ್ ಇದು. ಸೊ ಇದೆಲ್ಲ ಆಟ ಆಡೋ ಜಾಗ, ತುಂಬ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ. ಮಕ್ಕಳುಗಳಿಗೆ ಆಟ ಆಡೋಕ್ಕೆ ಸಕ್ಕತ್ತಾಗಿದೆ. ಆದರೆ ದೊಡ್ಡವರು ಎಲ್ಲರೂ ಸೇರ್ಕೊತಾರೆ, ಚೆನ್ನಾಗಿರುತ್ತೆ. ಆದರೆ ಹೆವಿ ರಶ್ಶು, ಅಲ್ಲಿ ಹೋಗಿ ಗಂಟೆ ಕಾಯ್ಕೊಂಡು ಆಟ ಆಡಬೇಕು. ಒಂದ್ಸತಿ ಟ್ರೈ ಮಾಡಬೇಕಲ್ಲ. ಹಾಂ, ಇವಾಗ ಅವರು ತಿನ್ಬೇಕಲ್ಲ, ಹೆಂಗಿರುತ್ತೋ ಗೊತ್ತಿಲ್ಲ ತಿನ್ನೋದಕ್ಕೆ. ಯಾವತ್ತೂ ತಿನ್ನಿಲ್ಲ. ಅದು ಸ್ವೀಟ್ ಇರುತ್ತಾ? ಸ್ವೀಟ್ ಇರುತ್ತಂತೆ. ಹೋಗೋವಾಗ ತಗೊಳ್ಳೋಣ, ಎಲ್ಲರೂ ಸಿಕ್ಕಿದ್ರೆ. ಹೋಗೋವಾಗ ಎಲ್ಲಾದರೂ ಸಿಕ್ಕಿದ್ರೆ ತಗೊಂಡು ಹೋಗೋಣ. ಮನೇಲಿ ಹೋಗಿ ತಿನ್ನೋಣ, ಇಲ್ಲೆಲ್ಲ ತಿನ್ನೋಷ್ಟು ಜಾಗನೂ ಇಲ್ಲ, ಟೈಮೂ ಇಲ್ಲ. ಹುರಿದಿರೋ ಕಳ್ಳೆಕಾಯಿ ತಗೋ ತಿನ್ನೋಣ. ಹುರಿದಿರೋ ಕಳ್ಳೆಕಾಯಿ ತಿನ್ನೋಣ. ಹೆಂಗಿದ್ರು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀವಲ್ಲ, ಕಳ್ಳೆಕಾಯಿ ತಿನ್ಕೊಂಡು ಟೈಮ್ ಪಾಸ್ ಆದರೂ ಮಾಡ್ಕೊಂಡು ಹೋಗೋಣ. ತಗೋತಿದ್ದೀರಾ? ಹಾಂ, 60 ಸೇರು. ಸರಿ, ಅಲ್ಲಿ ಮುಂದೆ ಎಲ್ಲಾರು ನೋಡೋಣ ಬನ್ನಿ. ಅಲ್ಲಿ ಮುಂದೆ ಎಲ್ಲಾರು ತಗೊಳ್ಳೋಣ. ಕಳ್ಳೆಕಾಯಿ ರೇಟ್ ಕೇಳಕ್ಕೆ ಹೋಗಿ ಕ್ಯಾಪಲ್ಲಿ ಎತ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಕಳ್ಳೆಕಾಯಿನ ಬಿಡಿಸಿ ಕೊಡ್ತಾ ಇದ್ದಕ್ಕೆ. ಈ ರೋಡೆಲ್ಲ ಸ್ವಲ್ಪ ಫ್ರೀ ಇದೆ. ಅಲ್ಲಿಂದ ಮುಂದೆ ಬಂದರೆ ಇಲ್ಲೆಲ್ಲ ಸ್ವಲ್ಪ ಫ್ರೀ ಇದೆ. ಮಧ್ಯದಲ್ಲೆಲ್ಲ ಸ್ವಲ್ಪ ರಶ್ಶು. ಮೊಬೈಲ್ ಹಾಕೊಳಕ್ ಒಂಥರ ಪರ್ಸ್ ಕೊಟ್ಟಿದೆ ನೋಡು. ಕೈಲಿ ಮೊಬೈಲ್ ಹಾಕೊಳಕ್ ಪರ್ಸ ಕೈಲಿ ಇಟ್ಕೊಂಡು ನಿಂಗೆ ಹೋಯ್ತದಲ್ಲವ. ಹಾಂ, ಸುಮ್ಮನೆ ತಗೊಳ್ಳೋದಲ್ಲ, ತಗೊಂಡ್ಮೇಲೆ ಯೂಸ್ ಮಾಡಬೇಕು. ಹಂಗಿದ್ರೆ ತಗೊಳ್ಳಿ. ಇಲ್ಲ ಐತಲ್ಲ ಆ ಥರದಾ? ಇಲ್ಲಿ ಚಿಕ್ಕದಿದೆಯಲ್ಲ ಆ ಥರದಾ? ನೋಡು. ನಾವು ಬರುವಾಗ ಐಟಮ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಅಂತ ಬ್ಯಾಗ್ ತೊಗೊಂಡು ಬರಬೇಕಾಗಿತ್ತು. ತಪ್ಪು ಮಾಡಿಬಿಟ್ವಿ, ಬ್ಯಾಗೇ ತೊಗೊಂಡು ಬರಲಿಲ್ಲ. ಇವಾಗ ಏನು ತೊಗೊಂಡ್ರು ಎಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು. ಒಂದು ಕವರು ಇಲ್ಲ, ಏನೂ ಇಲ್ಲ. ಅದಕ್ಕೆ ಏನೇನು ತೊಗೊತೀನಿ ಎಲ್ಲ ಇವ್ರ ಕೈಲಿ ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ ಅಂತ. ನಾನೊಂದೆರಡು ಬ್ಯಾಗ್ ಹಾಕ್ಕೊಂಡಿದ್ದೀನಿ. ನೋಡಿ, ಅಲ್ಲಿಟ್ಟಿರೋ ಬಲೂನ್ಸ್ನೆಲ್ಲ ಇಲ್ಲಿ ಇವರೇ ರೆಡಿ ಮಾಡ್ತಾರೆ. ಎಲ್ಲ ಅವ್ರದ್ದು ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು ಹಿಂಗೇನೆ ನಿಂತ್ಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು
ಮುಂದೆಗಡೆ ಡಿಸ್ಪ್ಲೇಗೆ ಹಾಕ್ಬೋದು ಮಾರೋದಕ್ಕೆ. ಚೆನ್ನಾಗಿರುತ್ತೆ, ಅದ್ರಲ್ಲಿ ಲೈಟ್ಸ್ ಎಲ್ಲ ಬರುತ್ತೆ ಸಾಯಂಕಾಲದೊತ್ತು. ಮಕ್ಳಿಗೆ ಆಟ ಆಡೋಕ್ಕೆ ಒಳ್ಳೆ ಅಟ್ರಾಕ್ಷನ್ ಅಲ್ಲ. ನೀವು ಮಾಸ್ಕ್ ತೆಗಿಬೇಡಿ, ಬರೀ ಕಣ್ಣಲ್ಲೇ ರಿಯಾಕ್ಷನ್ನು ಆ್ಯಕ್ಷನ್ನು. ಒಂಥರ ಶಿವಣ್ಣ ಅಂತಾರೆ, ಹಾಂ ನಾವೊಂಥರ ಶಿವಣ್ಣ ಅಂತಾರೆ, ಕಣ್ಣಲ್ಲೇ ಎಲ್ಲ ಇದು ಉತ್ತರ ಕೊಡ್ತೀವಿ. ಕ್ಯಾಮ್ರಾ ನೋಡ್ಕೊಂಡೇನಿ. ಪಾಪ ಕೆಳಗೆ ಬಿದ್ದಿದ್ದೆಲ್ಲ ಎತ್ಕೊಂಡು ನಿಲ್ತಾ ಇದ್ದಾನೆ. ಹಾಯ್ ಹಾಯ್ ಹಾಯ್, ಏನು ಮಾಡ್ತಿದ್ದೀನಿ ಇಲ್ಲಿ? ಹಾಯ್ 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 ಮಾಡು, ಹಾಯ್. ಇಲ್ಲಿ ಇಲ್ಲಿ ಓಯ್, ಇಲ್ಲಿ ನೋಡು. ಹಾಯ್. ಇದು ಪನ್ನೀರ್ಲೆ ಅಂತಾನೆ ಅಲ್ವಾ? ಅದು ಹಿಂಗೆ ತಾನೇ ಇರುತ್ತೆ. ಅಲ್ಲಿದೆ ಪನ್ನೀರ್ಲೆ. ನಾವು ಊರಲ್ಲಿ ಹಾಕಿದೀವಲ್ಲ ಗಿಡ, ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಆ ಗಿಡದ್ದು ಹಣ್ಣಿದು. ಇದೇನೇನದು? ಪನ್ನೀರಾ? ಪನ್ನೀರ್ ಹಣ್ಣು. ಇವರಿಬ್ರು ಹೋಗ್ತಾರದ್ ನೋಡು, ಜೋಡಿ ಹಕ್ಕಿಗಳು. ಕೈ ಒಬ್ರ ಮೇಲೆ ಒಬ್ರು ಹೆಗ್ಲ ಮೇಲೆ ಕೈ ಹಾಕೊಂಡು ಅಕ್ಕ ಬುಕ್ಕ ಚೆನ್ನಾಗವ್ರೆ. ಫೋನ್ ಸ್ಟ್ಯಾಂಡಾ? ಫೋನ್ ಸ್ಟ್ಯಾಂಡ ಅದು? ಹೆಂಗಿಡೋದು ಅದ್ರಲ್ಲಿ ಫೋನ್ನ? ಆ ಥರ. ಹಾಂ ಹಾಂ, ಸಾಕು ಒಂದೇ, ನಮಗೆ ಬೇಡ. ಈ ಬೌಲ್ಸ್ ತಗೊಳ್ಳಾ? ಮಿಕ್ಸ್ಚರು ಏನಾದರೂ ಹಾಕೊಳ್ಳೋಕ್ಕೆ ಬೇಡವಾ? ಏನು ಬೇಡ ಇವ್ರಿಗೆ. ಇವ್ರಿಗೆ ಬೇಕಾಗಿದ್ದೆಲ್ಲ ಬೇಕು, ನನಗೆ ಬೇಕಾಗಿದ್ದು ಏನು ಬೇಡ. ಎಷ್ಟಂತ ಡಜನ್ ನೀವು? ಕೇಳು ಎಷ್ಟಂತ. ಎಷ್ಟು ಡಜನ್ ನೀವು? 20 ರೂಪಾಯಿ ಒಂದು. ಒಂದಕ್ಕೆ 20 ರೂಪಾಯಿ. ಒಂದು 20 ರೂಪಾಯಿ ಅಂತ ಕಣಮ್ಮ. ಸರಿ ಬಾ, ಬೇಡ ಯಾವ್ದಾರ ತಗೊಂಡು ಬೇಡ ಬೇಡ, ಆಮೇಲೆ ತಗೊಂಡ್ಬಿಡೋದು. ಮನೆಗೆ ಹೋಗಿ ಒಟ ಅನ್ನೋದು, ಯಾಕೆ ತಗೊಂಡೆ ಅನ್ನೋದು. ನೀನು ಅಂದೇ ಅಂತೀಯ, ಏನಕ್ಕೆ ತಗೊಂಡೆ ನೋಡ್ದಾ? ಈ ದೇವಸ್ಥಾನಕ್ಕೆ ಒಂದ್ಸತಿ ಬರಬೇಕು. ನಾವು ಬಂದೇ ಇಲ್ಲ ಅಲ್ಲ ಇಲ್ಲಿಗೆ. ಎಷ್ಟು ದಿನದಿಂದ ಅನ್ಕೊಂತಾ ಇದೀವಿ ದೇವಸ್ಥಾನಕ್ಕೆ ಬರಬೇಕು ಅಂತ, ಬರೋಕ್ಕೆ ಆಗಿಲ್ಲ. ಕೃಷ್ಣನ್ ದೇವಸ್ಥಾನ. ನಮ್ಮ ಜೊತೆ ತಗೊಂಡು ಕೊಡ್ತೀನಿ. ಬೇಡ ನನಗೆ. ಅಮ್ಮ ಸೆರಗಾಕಮ್ಮ. ಯಾವ್ಯಾವ ಟೈಮ್ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತು. ಆಗ್ಲಿಂದ ಸೆರಗಾಕೊಂಡು ಓಡಾಡು ಅಂತ ಇದ್ದೀನಿ. ಹಾಕೊಂಡಿರ್ತಾರೆ, ಅದು ಯಾವ ಗ್ಯಾಪಲ್ಲಿ ಬಿದ್ದೋಗಿರುತ್ತೋ ಮತ್ತೆ ಅದ್ರ ಮೇಲೆ ಗಮನನೇ ಇರಲ್ಲ. ಅದು ಕಾಲೇಜ್ ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ಪೇಪರಲ್ಲಿ ಕವರ್ಸು. ನೆನ್ನೆ ನಾನು ಯಾವುದೋ ರೀಲಲ್ಲಿ ನೋಡಿದ್ದು. ಅದು ಆ್ಯಕ್ಚುಲಾಗಿ ಪ್ಲಾಸ್ಟಿಕ್ ಕವರ್ಸ್ನ ಯೂಸ್ ಮಾಡೋಂಗಿಲ್ವಲ್ಲ, ಸೊ ಅವರೇ ಇನಿಷಿಯೇಟಿವ್ ತೊಗೊಂಡು ಪೇಪರ್ ಬ್ಯಾಗ್ಸ್ ಥರ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ಹುಡುಕ್ತಾ ಇದ್ದಿದ್ದು ಬಾಂಬೆ ಮಿಠಾಯಿ ಫೈನಲಿ ಸಿಕ್ತು. ಇದು ನೋಡಿದಾಗೆಲ್ಲ ಸ್ಕೂಲ್ ಮೆಮೊರೀಸ್ ನೆನಪಾಗುತ್ತೆ. ಅಂದರೆ ಅವಾಗೆಲ್ಲ ಸ್ಕೂಲ್ ಹತ್ರ ಬರೋರಲ್ಲ, 1 ರೂಪಾಯಿ 2 ರೂಪಾಯಿಗೆಲ್ಲ ಕೊಡೋರು, ಕೈಗೆ ವಾಚ್ ಎಲ್ಲ ಕಟ್ಕೊಡೋರು. ಸಕ್ಕತ್ತಾಗಿರೋದು. ಇಲ್ಲೂ ಏನೋ ಡಿಸೈನ್ ಮಾಡ್ತಾ ಇದ್ದಾರೆ ನೋಡಿ. ತಗೊಮ್ಮ ನಿನಗೆ. ಇದಕ್ಕೂ ಕಡ್ಡಿ ಕೊಟ್ಟಿರ್ತೀನಿ, ಒಂಥರ ಅದ ಕಡ್ಡಿ ಕಟ್ಬಿಟ್ಟು 2 ಕೊಟ್ಟು ಹಂಗೆ ತಿಂತಾರೆ. ತೋರಿಸಿ ವಾಚ್ ವಾಚ್ ಬಟರ್ ಪ್ಲೇ. ಬೈಕ್ ಇದೆ, ಕಾರ್ ಇದೆ, ಕಾಸಿನ ಸರ ಇದೆ, ಡಾಬ್ ಇದೆ, ಡಕ್ಕು, ಫ್ಲವರು, ಹಾಟು, ಟಾಟಾ ಇಸು, ಡಾಲ್ಫಿನ್. ಯಾವ್ದು ಮಾಡಿಸ್ಕೊಳ್ಳೋದು? ಯಾವ್ದು ಬೇಕು ಅದು ಮಾಡಿಸ್. ಇದೆ, 100 ಇದೆ, ಬಿಗ್ ಶೇಪ್ ಅಂದರೆ 100, ಸ್ಮಾಲ್ ಶೇಪ್ ಅಂದರೆ 50. ಇಲ್ಲ ಗಡೀನಿ ಸರ್, ಬಂಗಾರದ ರಿಂಗ್ ಇದು, ಕತ್ಕೊಂಡು ಹೋಗ್ಬಿಡ್ತಾರೆ, ಹುಷಾರಾಗಿ ನೋಡ್ಕೋಬೇಕು. ಚೆನ್ನಾಗಿದೆ. ದಪ್ಪ ಕೇಳಿ ಇಲ್ಲೇನೆ. ನಾಟಿಕಾಯಿ ತಗೊಳಮ್ಮ, ದಪ್ಪದ ಕಾಯಿ ಬೇಡ.
ನಾಟಿಕಾಯಿ ಚೆನ್ನಾಗಿರುತ್ತೆ. ಇದೆ ಇದೆ ಇದೆ. ನಾಟಿಕಾಯ ಇದು ಎಷ್ಟು ಕೊಡ್ಬೇಕಾಗಿತ್ತು ಅವರಿಗೆ? ಕಾಣಿಸುತ್ತಲ್ಲ ಚೆನ್ನಾಗಿದಲ್ಲ ಟೇಸ್ಟು. ಫುಲ್ ಸೌಂಡ್. ಈ ಜಾತ್ರೆಲಿ ಏನಂದರೆ ಫಸ್ಟು ಪಿಗಳನ್ನ ಬ್ಯಾನ್ ಮಾಡಬೇಕು. ಎಷ್ಟು ನಾಯ್ಸ್ ಪೊಲ್ಯೂಷನ್ನು, ಇರಿಟೇಟ್ ಮಾಡಿಬಿಡ್ತಾರೆ. ಫುಲ್ಲು ಮೋಡ ಆಗ್ಬಿಟ್ಟಿದೆ, ಮಳೆ ಉದುರು ಸ್ಟಾರ್ಟ್ ಆಗ್ತಾ ಇದೆ. ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಜೋರಾಗಿ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ಲೈಟಾಗಿ ಉದುರುಗಳು ಬರ್ತಾ ಇದೆ. ಮಳೆ ಉದುರು ಬಂದರೆ ಇನ್ನು ಇಲ್ಲಿರೋರಿಗೆಲ್ಲ ಒಂಥರ ಪಚೀತಿ. ಈಗ ಸ್ಟಾಲ್ಸ್ ಎಲ್ಲ ಎತ್ತಕ್ಕೆ ಎಲ್ಲ ಹಂಗೆ ಕವರ್ ಮಾಡ್ಕೊತಾರೆ. ಬಟ್ ಆದ್ರೂ ಫುಲ್ ತೇವ ಆಗ್ಬಿಟ್ರೆ ಕೊಚ್ಚೆ ಥರ ಆಗ್ಬಿಡುತ್ತೆ ರೋಡಲ್ಲಿ. ಚಿಟಿ ಅದು ಚಿಪ್ಸ್ ತೊಗೊಳ್ಳೋಣ. ಅದು ಇದ್ರದ್ದು ಅನ್ಸುತ್ತೆ, ಮರ್ಗೆಣ್ಸ್ದು. ಇಲ್ಲ ಇಲ್ಲ ಇಲ್ಲ. ಹೋದ್ ಸತಿ ಅಲ್ಲ ಗಂಡು ಮಕ್ಳು ಬಂದು ಕೈ ಹಾಕೋರು ಬೈತಾ ಇದ್ರು. ಈ ಸತಿ ಬರೀ ಹೆಣ್ಮಕ್ಳೆ ಕೈ ಹಾಕೋರು. ಬೈಯಲ್ಲ ಅನ್ನೋದೊಂದು ಧೈರ್ಯ ಅವರಿಗೆ. ಏನೇ ಆಗಿ ಹೆಣ್ಮಕ್ಳಲ್ವಾ, ಸುಮ್ಮನೆ ಬಂದ್ಬಿಟ್ಟು ಹಿಂಗೆ ಪೋಸ್ಗಳು ಕೊಡ್ಕೊಂಡು ಬಂದ್ಬಿಟ್ಟು ಹಿಂಗೆ ಚಿಕ್ಕ ತಿನ್ಬಿಟ್ಟು ಬೇಡ ನಮ್ಗೆ ನನಗೆ ರೇಗಾಗಿದೆ. ಮಕ್ಕಳಿಗೆಲ್ಲ ಜಾಲಿ ಜಾಲಿ. ದೊಡ್ಡವರು ಕೂತಿದ್ದಾರೆ ಆಟ ಆಡೋಕ್ಕೆ. ಜಾಯಿಂಟ್ ವೀಲು, ಈ ಕಡೆ ಜಾಯಿಂಟ್ ವೀಲ್ ಇದೆ, ಈ ಕಡೆ ಏನೋ ಗೇಮ್ಸ್ ಎಲ್ಲ ಇದೆ. ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ. ಆದರೆ ಮಳೆ ಸ್ಟಾರ್ಟ್ ಆಗ್ಬೋದು, ಇನ್ನೇನು ಆವಾಗಲೂ ಇವಾಗಲೂ ಇದೆ. ಟ್ಯಾಟೂ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಟ್ಯಾಟೂ ಹಾಕ್ಸೋದು ಎಷ್ಟು ಸೇಫ್ ಅನ್ನೋದು ಗೊತ್ತಿಲ್ಲ. ಯಾವ್ಯಾವ ನೀಡಲ್ಸ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಏನೇ ಮಾಡಿದ್ರು ನಾವು ರಿಸ್ಕ್ ಮೇಲೆ ಮಾಡಬೇಕು. ನಾವು ಆವಾಗಲೇ ಯಾವ ರೋಡಿಂದ ಸ್ಟಾರ್ಟ್ ಮಾಡಿದ್ವಿ ಹೋಗೋಕ್ಕೆ, ಈಗ ಅದೇ ರೋಡಿಗೆ ಬಂದಿದ್ದೀವಿ. ಸೊ ಎಂಟ್ರಿನೂ ಇಲ್ಲ, ಈಗ ಎಕ್ಸಿಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಯಿತು, ಮುಗೀತು. ಪರ್ಸೆ ಎಲ್ಲ ಸುತ್ತಾಡಿದ್ದು, ಶಾಪಿಂಗ್ ಮಾಡಿದ್ದು. ಜಾಸ್ತಿ ಏನೂ ತೊಗೊಂಡಿಲ್ಲ. ಏನೇನು ಅವಶ್ಯಕತೆ ಇತ್ತು ಅಷ್ಟು ಮಾತ್ರ ತೊಗೊಂಡಿದ್ದೀವಿ ಅಷ್ಟೇ. ಈಗ ಇಲ್ಲಿಂದ ಇವಾಗ ಮನೆಗೆ ಹೋಗೋಣ. ಗಾಡಿ ಹತ್ರ ಬಂದ್ವಿ, ಈಗ ಹೊರಡದೆ. ಈ ಕಡೆಯಿಂದನೇ ಹೋಗ್ಬೋದಾ? ಸರಿ ಬನ್ನಿ ಹೋಗೋಣ. ಬನ್ನಿ. ಗಾಡಿ ಕೀ ಜನ ಅಷ್ಟು ಇಲ್ಲದೆ ಇರೋದ್ರಿಂದ ಪೀಸ್ಫುಲ್ ಅನ್ನಿಸ್ತು. ಹೋಗಿ ಬಂದಿದ್ದು ಜಾತ್ರೆಗೆ. ಕಳ್ಳೆಕಾಯಿ ಪರ್ಸೈ ಅಂಟಿಲ್ ನೆಕ್ಸ್ಟ್ ಇಯರ್. ಹಸಿ ಕಡ್ಲೆಕಾಯಿ ಏನೋ ತಿಂತ ಇದೆಯಾ? ಕೆಮ್ಮಾಗಲ್ವಾ? ಅದು ತಂದಿಲ್ವಾ ಅಲ್ಲಿ ಓದಿರೋದನ್ನ? ಚೆನ್ನಾಗಿದೆ. ಇಲ್ಲಾಂದ್ರೆ ಬೇಯಿಸ್ಕೊಂಡು ತಿನ್ನಲ್ಲ ಅಂದರೆ. ಸೊ ಇವಾಗ ಕಡಲೆಕಾಯಿ ಪರ್ಸೆ ಮುಗಿಸ್ಕೊಂಡು ಎಲ್ಲ ಮನೆಗೆ ಬಂದ್ವಿ. ನಾನೊಂದಷ್ಟು ಐಟಮ್ ಇಷ್ಟೇ ಐಟಮ್ ತೊಗೊಂಡಿದ್ದೀನಿ ಕಡಲೆಕಾಯಿ ಪರ್ಸೆಲಿ. ಏನೇನಂದರೆ ಇದಿಷ್ಟು ನಮ್ಮನೇದು. 2 ಸೇರು ಕಡಲೆಕಾಯಿ, ಇದು ಹಸಿದು 2 ಕಡಲೆಕಾಯಿ, ಇದು ಹುರಿದಿರೋ ಕಡಲೆಕಾಯಿ. ಇವ್ರಿಗೆ ದಯ್ಯನವ್ರಿಗೆ ತುಂಬ ಇಷ್ಟ ಇದು ಹುರಿದಿರೋ ಕಡಲೆಕಾಯಿ. ಅದಕ್ಕೆ ಇದೊಂದು ಸೇರು ಕಡಲೆಕಾಯಿ ತೊಗೊಂಡ್ವಿ. ಆಮೇಲೆ ಪಾತ್ರೆ ಉಜ್ಜೋ ಸ್ಕ್ರಬ್ಬರು ಜಾತ್ರೆಗೆ ಹೋಗಿ ತೊಗೊಂಡ್ಬಂದಿದ್ದು. ಆಮೇಲೆ ಮೈ ಉಜ್ಜೋ ನಾರು. ಆಮೇಲೆ ಇಲ್ಲೊಂದು ಜೊತೆ ಚಪ್ಪಲಿ ಇದೆ, ಅದು ಬೇಡ ತೆಗೆಯಲ್ಲ, ಇಲ್ಲೇ ಬಿದ್ದಿರ್ತೀವಿ. ಆಮೇಲೆ ಇದೆರಡು ಬ್ಯಾಗು, ಇದೆರಡು ಕ್ಲಿಪ್ ತೊಗೊಂಡ್ವಿ. ನನಗೆ ಮತ್ತು ನನ್ನ ತಂಗಿಗಿಬ್ಬರಿಗೂ ಸೇಮ್ ತೊಗೊಂಡಿದ್ದೀವಿ. ಸೇಮ್ ಬಟ್ ಡಿಫ್ರೆಂಟ್. ಒಂದೇ ಡಿಸೈನು, ಅದೇ ಕಲರ್ ಬೇರೆ. 2 ಬ್ಯಾಗ್ ತೊಗೊಂಡು ಇಷ್ಟು ಮುಗಿಸ್ಕೊಂಡು ನಮ್ಮ ಅಮ್ಮಂದಿರಿಗೆ ಕಡಲೆಕಾಯಿ ಪರ್ಸೆ ತೋರಿಸ್ಕೊಂಡು ಅವ್ರಿಗೆ ಸ್ವಲ್ಪ ಖುಷಿ ಪಡಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಇನ್ನೇನಿಲ್ಲ, ಈ ವರ್ಷದ ಜಾತ್ರೆ ಮುಗೀತು. ನಾವು ಕೂಡ ಜಾತ್ರೆಗೆ ಹೋಗಿ ಬಂದ್ವಲ್ಲ ಅನ್ನೋದೊಂದು ಖುಷಿಗೆ ಕಡಲೆಕಾಯಿ ತಿಂತಾ ಇದ್ದೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಚಾನೆಲ್ ಅಲ್ಲಿ ಬರೋ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ಹೀಗೆ ನನಗೆ ಸಪೋರ್ಟ್ ಮಾಡಿ. ನಾನು ಹಾಕೋ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ನಾನು ಎಲ್ಲ ವೀಡಿಯೋಸಲ್ಲೂ ಕೇಳ್ತಾ ಇದ್ದೀನಿ. ಆದರೆ ಕಮೆಂಟ್ಸೇ ಇನ್ನೂ ಆನ್ ಆಗಿಲ್ಲ. ಅದು ಯಾವಾಗ ಆನ್ ಆಗುತ್ತೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಸೊ ಕಮೆಂಟ್ಸ್ ಸೆಕ್ಷನ್ ಆನ್ ಆಗಿದ ತಕ್ಷಣ ದಯವಿಟ್ಟು ವೀಡಿಯೋಸ್ ಹೆಂಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಿಳ್ಕೊಳ್ಳೋದು ಹೇಗೆ ಅಂತಲೂ ನನಗೆ ಹೇಳ್ಕೊಡಿ.
ಹಾಗೇನೆ ಈಗ ಆಲ್ರೆಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ದಯವಿಟ್ಟು ಸ್ಕ್ರಾಲ್ ಮಾಡಿದ್ರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.